ಬಿಸ್ನೆಸ್ ಬಿಸ್ನೆಸ್‌ನಲ್ಲಿ ದೊಡ್ಡದೇ ಆಗಲಿ, ಸಣ್ಣದೇ ಆಗಲಿ, ಜಾಬ್ ಕೂಡ ಅಷ್ಟೇ. ದೊಡ್ಡದೇ ಆಗಲಿ, ಸಣ್ಣದೇ ಆಗಲಿ, ಯಾರೋ ಒಬ್ಬ ವ್ಯಕ್ತಿ ನಿನಗೆ ನೆಗೆಟಿವ್ ಮಾತು ಅಂದಿದಾಗ ನೀವು ಸಡನ್ಲಿ ಅದನ್ನು ನೀವು ತಲೆಯಲ್ಲಿ ತಗೊಂಡು ಬಿಸ್ನೆಸ್ಸೇ ಆಗಲಿ, ಇಲ್ಲ ಜಾಬೇ ಆಗಲಿ ಬಿಟ್ಟು ಬಿಡಬೇಡಿ. ಯಾಕಂದ್ರೆ ಆ ಕೋಪದಾಗ ಅಂದಿದಾಗ ಅವ್ರು ಏನು ನೆಗೆಟಿವ್ ಮಾತು ಅಂತಾರಲ್ಲ ನಿನಗೆ, ಆ ಕೋಪವನ್ನ ಇವತ್ತಿದ್ದ ಕೋಪ ನಾಳೆಗೆ ಇರುವುದಿಲ್ಲ. ಸೊ, ಅಂದಿದ ಮಾತುಗಳನ್ನ ನೀವು ತಗೊಂಡು ಆ ಜಾಬ್ ಬಿಡ್ಲಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಏನಾದ್ರೂ ಇವತ್ತು ಕೋಪ ಇರುತ್ತೋ, ಆ ಕೋಪದಲ್ಲಿ ಏನು ಸಿಕ್ಕಿದ ಮಾಡ್ತಿ ಓಕೆ. ಬಟ್ ನಿನಗೆ ಅವಸರ ಬಂದಾಗ ಅದೇ ಜಾಬ್ ನಿನಗೆ ಸಿಗುವುದಿಲ್ಲ. ಸೊ, ನಿನಗ ಜಾಬ್‌ನಲ್ಲಿ ಅಲ್ಲಿ ಬಿಸ್ನೆಸ್ ಮ್ಯಾನ್‌ದಾಗನೇ ಅಲ್ಲಿ ಎಲ್ಲಿ ಬಿ ಆಗಲಿ ಕೆಲವೊಬ್ರು ಅಂತಾರೆ. ಈ ಬಿಸ್ನೆಸ್ ಮಾಡೋರಿಗೆ ಕೆಲವೊಬ್ಬರು ಕಸ್ಟಮರ್‌ಗಳು ತುಂಬಾ ಬೈತಾ ಇರ್ತಾರೆ ಹಿಂದ್ಗಡೆ. ನೆಗೆಟಿವ್ ಮಾತು ಅಂತಿರ್ತಾರೆ. ಹಾಗಂತ ಅವ್ರು ಬಿಟ್ಟು ಬಿಡಲ್ಲಲ್ಲ. ಸೊ, ನಾವು ಅರ್ಥ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು ಅಷ್ಟೇ. ಎಲ್ಲ ನಮಗೆ ಮೈಂಡ್‌ಸೆಟ್ ಚೇಂಜ್ ಮಾಡ್ಬೇಕು ನೋಡಿ ಅಷ್ಟೇ. ಪಾಸಿಟಿವ್ ತಗೋಬೇಕು. ಯಾರೇ ವ್ಯಕ್ತಿ ಆಗಲಿ ಯಾವುದೇ ಕೆಲಸ ಆಗಲಿ ರಿಸ್ಕ್ ಅನ್ನೋದು ಕಂಪಲ್ಸರಿ ಇರುತ್ತೆ. ರಿಸ್ಕ್ ತಗೋಬೇಕು. ಹಾಗೆ ನಾವು ಸ್ವಲ್ಪ ತಾಳ್ಮೆ ಶಕ್ತಿ ಇರಬೇಕು. ತಾಳಿದವನೇ ಬಾಳು ಅಂತ ಒಂದು ಗಾದೆ ಮಾತು ಇದೆಯಲ್ಲ. ಸೊ, ಯಾರು ಏನೇ ಅಲ್ಲಿ ನಮ್ಮ ಕೆಲಸ ನಾವು ಮಾಡ್ಕೊತ ಹೋಗ್ಬೇಕು. ಜಾಬ್ ಅನ್ನೋದು ಜಾಬ್ ಇದ್ರೆ ನೀವು ದುಡ್ಡು ಬರುತ್ತೆ. ಆ ದುಡ್ಡಿನಲ್ಲಿ ನಿಮ್ಮ ಫ್ಯಾಮಿಲಿ ಬದುಕುತ್ತೆ. ಸೊ, ಯಾರೋ ಒಂದು ಮಾತು ಅಂದಿದ ತಕ್ಷಣ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಇವತ್ತು ಬೈತಾರಂತೆ ನಾಳೆಗೂ ಅದೇ ತರ ಬೈಯಲ್ಲ. ಸ್ವಲ್ಪ ಕಡಿಮೆ ಆಗುತ್ತೆ. ಕೋಪ ಇವತ್ತಿದ್ದು ನಾಳೆಗೆ ಇರಲ್ಲ. ಸೊ, ಅರ್ಥ ಆಯ್ತಾ?